ಹಲೋ ಫ್ರೆಂಡ್ಸ್, ಹೆಂಗದ್ರಿ ಎಲ್ಲರೂ? ನೀವೆಲ್ಲರೂ ಮಸ್ತ್ ಅದ್ರಿ ಅಂತ ಹೇಳಿ ನಾನು ಅನ್ಕೊಂಡಿನಿ. ನಾನು ಭಾರಿ ಅಂದ್ರೆ ಭಾರಿ ಅದೀನಿ ನೋಡ್ರಿ. ವೆಲ್ಕಮ್ ಬ್ಯಾಕ್ ಟು ಕಲಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್. ಬರ್ರಿ ಕಾಫಿ ಕುಡಿಯೋಣ. ಈ ಸರ್ದಿ ಬರೀ ಈ ಟೈಮ್ದಾಗೆ ಆಗ್ಬೇಕಾ ಆಗೈತಿ. ಸೊ ಅದಕ್ಕೆ ಬಿಸಿ ಬಿಸಿ ಕಾಫಿ ಕುಡಿಬೇಕು ಅನ್ಸಾಗತ್ತಿತ್ತು. ಕುಡಿಲತ್ತೀನಿ. ಡ್ಯೂಟಿಗೆ ಹೋಗೋ ಟೈಮ್ ಆ್ಯಕ್ಚುಲಿ ಈಗ. ನಮ್ಮ ಆಲಿಯಾ ಪ್ರಿನ್ಸಸ್ದು ಮೆಸೇಜ್ ಬಂದೈತಿ ಯೂಟ್ಯೂಬ್ ಒಳಗೆ, ಅದು ನೋಡಿ ನಗ್ಲತ್ತೀನಿ. ಆ್ಯಕ್ಚುಲಿ ಡ್ಯೂಟಿಗೆ ಹೋಗಬೇಕು, ಟೈಮ್ ಆಗೈತಿ. ಸೊ ಅದಕ್ಕೆ ಕಾಫಿ ಕುಡಿಬೇಕು ಅಂತ ಅನ್ಸಾಗತ್ತಿತ್ತು ಜೀವ. ಸೊ ಅದಕ್ಕೆ ಕಾಫಿ ಮಾಡ್ಕೊಂಡು ಇದು ಸರ್ದಿ ಆಸಂದ್ರೆ ಕಾಫಿ ಕುಡಿಬೇಕು ಅನ್ಸಾಕತ್ತಿತ್ತಿಲ್ಲ ಅಂದ್ರೆ ಕುಡಿಬಾರ್ದೆ ಅನ್ಕೊಂಡಿದ್ದಾನೆ. ಡ್ಯೂಟಿಗೆ ಹೋಗಬೇಕು, ಬ್ಯಾಸರು ಬರಾಕತ್ತಿತ್ತು ಹೊಲಾಗ ಅಷ್ಟೇ. ಮನೆಯಿಂದ ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆ ನಾನು ಗಾಡಿ ಪೆಟ್ರೋಲ್ ನೋಡ್ತೀನಿ ನೋಡ್ರಿ. ಯಾಕಂದ್ರೆ ಅಲ್ಲಿ ಹಾದ್ಯಾಗ ನಿಂತಿತ್ತಪ್ಪ ಅಂತಂದ್ರೆ ಅವನವ್ನು ಕಿರಿಕಿರಿ ದಬ್ಕೊಂತ ಯಾಕೆ ಹೋಗೋರು, ಯಾರು ಹೋಗ್ಬೇಕ್ರಿ, ನಮ್ಮ ಕೈಲಿ ಆಗಂಗಿಲ್ಲ, ದಬ್ಬದು ಬಿಬ್ಬದು. ನಾವು ಮೊದಲೇ ದುರ್ಬಲರು, ಬಲವಂತರಲ್ಲ. ಅದಕ್ಕೆ ಅಡ್ವಾನ್ಸ್ ಪ್ರಿಕಾಷನ್ಸ್ಗಳನ್ನು ತೊಗೊತೀವಿ ನೋಡ್ರಿ. ಹಿಂಗೆ ಅಡ್ವಾನ್ಸ್ ಎಲ್ಲ ಚೆಕಿಂಗ್ ಮಾಡಿ. ಸೊ ಪೆಟ್ರೋಲ್ ಕಮ್ಮಿ ಇತ್ತು ಅಂತ ಹೇಳಿ ಗೊತ್ತಾಯ್ತು. ಪೆಟ್ರೋಲ್ ಪಂಪಿಗೆ ಹೋದೆ, ಹಿಂಗೇನು ಡಿಕ್ಕಿ ಓಪನ್ ಮಾಡಿ ಪೆಟ್ರೋಲ್ ಹಾಕ್ಸ್ಕೋಬೇಕು ಅನ್ನೋಕ್ಕೆ ಕರೆಂಟ್ ಹೋಯ್ತು. ಅವ್ನಿಗೆ ಹೇಳ್ದೆ, ಅಣ್ಣ ಜನರೇಟರ್ ಚಾಲು ಮಾಡಪ್ಪ, ನಂಗೆ ಡ್ಯೂಟಿ ಟೈಮ್ ಆಗ್ತದೆ ಅಂತೇಳಿ. ನಂದು ಅಲ್ರಿ ಅದು ಡ್ಯೂಟಿ ಅಂತಂದನು. ಅವನು ನನಗೆ ಕರ್ಮ ಐತಿ ಪೆಟ್ರೋಲ್ ಪಂಪಿಗೆ ಹೋಗಿದ್ದ ಅಂಥೇಳಿ ನಿಂತು ಟೈಮ್ ವೇಸ್ಟ್ ಮಾಡ್ಕೊಂಡು ಹಾಕೊಂಡು ಬಂದೆ. ಬರೋಷ್ಟೊತ್ತಿಗೆ ಕುಂದ್ರಲಕ್ಕೇನು ನಿಂದ್ರಲಕ್ಕೂ ಜಾಗ ಇರಲಿಲ್ಲ ಪೇಷಂಟ್ಗಳಿಗೆ. ಅಷ್ಟಂದ್ರೆ ಪೇಷಂಟ್ಗಳಿದ್ದು. ಸರ್ ಬರೋ ಟೈಮಿಂಗೂ ಇವತ್ತು ಲೇಟ್ ಆಯಿತು. ಸೊ ಹಾಗಾಗಿ ಪೇಷಂಟ್ಗಳು ಭಾಳ ಗಲ್ಬಿಲಿ ಮಾಡಕತ್ತಿದ್ವು. ಕಂಟ್ರೋಲ್ ಮಾಡ್ಕೊಂಡು ಫೈನಲಿ ಓ ಪಿ ಡಿ ಮುಗಿಸಿದ್ವಿ. ಮುಗಿಸೋಷ್ಟೊತ್ತಿಗೆ ಸಂಜೆಗೆ ಮಳೆ ಬಂತು ನೋಡ್ರಿ. ಮಳೆ ಬರೋ ಟೈಮಿಗೆ ನೋಡುವ ಸೀನ್, ಕಾಣೋ ವಾತಾವರಣ ರೇಂಜೇ ಬೇರೆ ಇರ್ತೈತಿ. ಅವಾಗ ಮನಸ್ಸಿಗೆ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ಭಾಳ ಖುಷಿ ಆಗ್ತೈತಿ. ನಮ್ಮ ಹಾಸ್ಪಿಟಲ್ದಾಗ ನೋಡ್ರಿ ಪೇಷಂಟ್ಗಳು ಮುಗಿದ ಮೇಲೆ ಹೆಂಗೆ ಇರ್ತೈತೆ ಅಂತಂದ್ರೆ ಸಿಚುವೇಶನ್ ಮಳೆ ದಬ ಬಂದು ನಿಂತಂಗಿರ್ತದೆ. ಇವ್ರು ಸಿದ್ದು ಸರ್ ಅಂತ ಹೇಳಿ ಇವರಷ್ಟು ಆರಾಮ್ ಡ್ಯೂಟಿ ಮತ್ತೆ ಯಾರ್ದಿಲ್ಲ ನಮ್ಮ ಹಾಸ್ಪಿಟಲ್ದಾಗ. ಇದು ಬೇಬಿ ಹಾಳಾಗತ್ತಿತ್ತು. ಅದಕ್ಕೆ ಸಲ್ಪ ಸಮಾಧಾನ ಮಾಡಿದ್ರಾಯ್ತು ಅಂತ ಹೇಳಿ ಎತ್ಕೊಂಡಿದ್ದೆ ನೋಡ್ರಿ. ಎತ್ಕೊಂಡು ಹೊರಗೆ ಮಳೆ ತೋರ್ಸಕ್ಕೆ ಕರ್ಕೊಂಡು ಬಂದಿದ್ರು. ಅದು ಮಳೆದಾಗ ನೆನೆಕತ್ತಿದ್ರಿ ಬೇಬಿ. ಹಿಂಗೆ ಕೈಟದಕ್ಕೆ ಎಷ್ಟು ಚಲೋ ಕಾಣಕತ್ತೈತಿ ನೋಡ್ರಿ. ಬೇಡ ಸರ್ದಿ ಆಗ್ತೈತೆ ಅಂದ್ರೆ ಕೇಳಲಾಗಿತ್ತು. ಅಷ್ಟು ಖುಷಿ ಆಗತ್ತೈತಿ ಬಿಟ್ಟಕ್ಕೆ. ಅದಕ್ಕೆ ಸಮಾಧಾನ ಮಾಡಿ ಮತ್ತು ಅವ್ರ ಪೇರೆಂಟ್ ಕೈಯಾಗ ಕೊಟ್ಟು ನಾನು ನಮ್ಮ ಮನೆಗೆ ಬಂದೆ. ಡ್ಯೂಟಿಯಿಂದ ಜಲ್ದಿ ಬಂದೀನಿ. ಜಲ್ದಿ ಅಂದರೆ 5:40 ನಂಗೆ ಬಿಟ್ಟಿನಿ. ಅಲ್ಲಿಂದ ಬರ್ಲಿಕ್ಕೆ ಟೈಮ್ ಆಯಿತು. ಏನೇನಂತ ಒಂದು 10 ನಿಮಿಷ ಹಿಡಿತದೆ ಅಲ್ಲಿಂದ ಬರ್ಬೇಕು. ಯಾಕೆ ಜಲ್ದಿ ಬಂದೀನಿ ಅಂತಂದ್ರೆ ನಂಗೆ ಇದು ತೊಗೊಂಡು ಬರೋದು, ಕೊರಿಯರ್ ತೊಗೊಂಡು ಬರಬೇಕು, ಹೋಗಿ ರಿಸೀವ್ ಮಾಡ್ಕೊಂಡು ಬರಬೇಕು. ಆ್ಯಕ್ಚುಲಿ ಜೊತೆಗೆ ಯಾರಿಲ್ಲ, ಶಿವಾನಂದ ಬ್ರದರಿಗೆ ಹೇಳೀನಿ ಹೋಗಿ ತೊಗೊಂಡು ಬರು ಅಂಥೇಳಿ. ಸೊ ಹಾಗಾಗಿ ಆಯಿತು ಬರ್ರಿ ಅಂತಂದ್ರೆ ನಾನು ಸ್ಕೂಟಿನೇ ತೊಗೊಂಡು ಹೋಗ್ಲಾಗತ್ತಿದ್ದೆವು. ಯಾಕಂತಂದ್ರೆ ಹಂಗೇನಾರು ನಾನು ಸ್ಕೂಟಿ ಒಳಗೆ ಇಟ್ಕೊಂಡು ಬರೋ ಹಂಗಿತ್ತು ಅಂತಂದ್ರೆ ನಾನು ಸ್ಕೂಟಿ ಒಳಗೆ ಇಟ್ಕೊಂಡು ಬರ್ಬೋದು. ಇಲ್ಲ ಅಂತಂದ್ರೆ ಗಾಡಿ ಆಟೋಗೆ ಹಾಕ್ಕೊಂಡು ಬರ್ಬೋದು ಅಂಥೇಳಿ ನೋಡೋಣ. ಈ ಗಡಬಡಿದ್ದಾಗ ಏನಾರು ಇಂಥ ಒಂದು ಕೆಲಸನೇ ಆಗಂಗೆ. ಚಲೋ ನಾನೀಗ ಅವ್ರ ಮನೆಗೆ ಹೋಗಿ ಅವ್ರಿಗೆ ಪಿಕಪ್ ಮಾಡ್ಕೊಂಡು ಹೋಗ್ಬೇಕು ಗಾಯ್ಸ್. ಯಾಕಂತಂದ್ರೆ ನನಗೆ ಭಯ, ಎಲ್ಲಿ ಇದು ಗೋಡಾನ್ ಮುಚ್ಚಿಬಿಡ್ತಾರೇನೋ ಅಂತ ಹೇಳಿ. ಆಲ್ರೆಡಿ ಟೈಮ್ ಆಗಿದೆ, ಅದಕ್ಕೆ ಮುಚ್ಚಲಿಕ್ಕಿಲ್ಲ ಮೇ ಬಿ, ಆದರೂ ನನಗೆ ಭಯ. ಸೊ ಅದಕ್ಕೆ ಬಂದೇನಿ. ಅಯ್ಯೋ ಕೀಲಿನ ತೊಗೊಂಡಿಲ್ಲ ನಾನು. ಆಯಿತು, ಮತ್ತೇನಾರು ಮರ್ತೀನಿ? ಏನು ಮರ್ತಿಲ್ಲ. ಚಾವಿಯಾರ ತೊಗೊಂಡೇನಿ, ಹೋಗ್ತೀನಿ. ಹೋಗಿ ಬಂದು ಆ್ಯಂಡ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲ, ಇಲ್ಲಿಂದನೇ ಬಂತಾರೆ ಪೊಲೀಸ್ ಸ್ಟೇಷನ್ ಎಲ್ಲದ್ರಿ ಅಂತ. ಇಲ್ಲೇ ಅದ ಪೊಲೀಸ್ ಸ್ಟೇಷನ್. ಅಲ್ಲಿ ಯಾರೋ ಒಬ್ಬರು ಪಾಪ ಇಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲೇ ಅದ ಗೈಸ್ ನೋಡ್ರಿ. ಇದು ಆ್ಯಕ್ಚುಲಿ ಪೊಲೀಸ್ ಸ್ಟೇಷನ್ ಐತಿ. ಇದು ದಾಟ್ಕೊಂಡು ಮುಂದಂದ್ರೆ ಪೊಲೀಸ್ ಸ್ಟೇಷನ್ ಇಲ್ಲ ಅದರಿ ಅಂತ. ಮತ್ತು ಅಲ್ಲೇ ಅದ ಓಪ ಅಂತ ಹೇಳತ್ತೀನಿ ಅವ್ರಿಗೆ. ಅದ್ರಾಗ ಏನೈತಿ, ಪಾರ್ಸಲ್ ತೊಗೊಳಕ್ಕೆ ಹೋಗಿದ್ದೆ, ಸಿಗಲಿಲ್ಲ. ಸುಳಿ ಮಗ ಭಾಳ ತಿಳಿ ಕರ ಮಾಡ್ಯಾರ. ಈಗ ಇವನಿಗೆ ಎಲ್ಲರಿಗೆ ಇಟ್ಟಿನಿ ಹಿಂಗಿಟ್ಟಿನಿ, ಭಾಳ ಖರಾಬ್ ಇಟ್ಟಿನಿ. ನಾವು ಫೋನ್ ಹಚ್ಚಿಗೈಸಿಂದ ಅವನಿಗೂ ಬೈದೀನಿ, ಇವನ್ ಕೂಡ ಜಗಳ ಆಡಿ ಬಂದೇನಿ. ಸುಳಿ ಮಕ್ಕಳು ಬೈದು ಜೋತಿನ ಜೀರಿಗರಿ. ಯಾಕಂತಂದ್ರೆ ನಾವು ಫೋನ್ ಹಚ್ತೀವಿ, ಹಚ್ಚಿದ ಮೇಲೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಬೇಕು.
ಕರೆಕ್ಟಾಗಿ ಹೇಳ್ಬೇಕು ನಮಗೆ. ಅದು ಬಿಟ್ಟು ಏಸಿಂದ ದಿಮಾಕ್ ಮಾಡಿದ್ರೆ ಬೊಕ್ಕಳು ಸಿಟ್ಟು ಬರ್ತೈತಿ. ಸೊ ಈಗ ಹಾಗೆ ಆಯಿತು ಗಾಯ್ಸ್, ನಾನು ಪಾರ್ಸಲೇ ಸಿಗಲಿಲ್ಲ. ನಾಳೆಗೆ ಅಂತ ಹೇಳಿದ್ ನಾವು ನೋಡಮ್, ನಾಳೆಗೂ ಸಿಗಲಿಲ್ಲ ಅಂದ್ರೆ ಗೊತ್ತಾಗ್ತಿತ್ತು ನಂದು ಏನದ ಅಂತ ಪವರ್.